ಕಾವೇರಿ ಬರೆ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಆಕ್ರೋಶ, ಮೇಲ್ಮನವಿ ಸಲ್ಲಿಕೆಗೆ ನಿರ್ಧಾರ. ಸಿಡಿದೆದ್ದ ಅನ್ನದಾತರು ಮಂಡ್ಯ, ಬೆಂಗಳೂರಲ್ಲಿ ಪ್ರತಿಭಟನೆ. ಕಾವೇರಿ ಕಿಚ್ಚು. ರಾಜ್ಯದಲ್ಲಿ ಮಳೆ ಇಲ್ಲ, ನೀರಿಲ್ಲ, ಆದರೂ ಕೂಡ ನೀರನ್ನ ಬಿಡಬೇಕು. ಕಾವೇರಿ ಬೇಸಿನ್ನಲ್ಲಿ ಇರುವಂತಹ ಡ್ಯಾಮ್ಗಳು ಕಬಿನಿ, ಹಾರಂಗಿ, ಹೇಮಾವತಿ, ಕೆಆರ್ಎಸ್ ಈ 4 ಡ್ಯಾಮ್ನ ನೀರಿನ ಲೆಕ್ಕಾಚಾರ ಹಾಕೊಂಡ್ಬಿಟ್ಟು ಸಿಡಬ್ಲ್ಯೂಆರ್ಸಿ ನಲ್ಲಿ ನೀರನ್ನ ಬಿಡಬೇಕು. 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ಅನ್ನುವಂತ ಆರ್ಡರ್ ಆಗಿದೆ. ಭೀಕರ ಬರದ ನಡುವೆ ಕರ್ನಾಟಕಕ್ಕೆ ಕಾವೇರಿ ಬರೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಕರ್ನಾಟಕದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ಹರಿಸದಂತೆ ಮಂಡ್ಯದಲ್ಲಿ ಪ್ರತಿಭಟನೆ. ಬೆಳಗ್ಗೆ 10ಕ್ಕೆ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ಪ್ರತಿಭಟನೆಗೆ ರೈತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕನ್ನಡ ಪರ ಸಂಘಟನೆಯವರು. ನಿನ್ನೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ನಾವು ಸಲ್ಲಿಸ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿ ಸಲ್ಲಿಸ್ತೀವಿ, ಇವತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಕರೆದಿದ್ದೇನೆ ಅಂತ ಹೇಳ್ತಾ ಇದ್ರು. ಮಲ್ಲೇಶ್ವರಂನಲ್ಲಿ ಬೆಳಗ್ಗೆ 11ಕ್ಕೆ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಆದ್ರೆ ಬೆಳಗ್ಗೆ 11:30ಕ್ಕೆ ವಾಟಾಳ್ ನಾಗರಾಜ್ರಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆ. ಇನ್ನು 11 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಅವೈಜ್ಞಾನಿಕವಾಗಿದ್ದು ಈ ಆದೇಶವನ್ನ ನಾವು ವಿರೋಧ ಮಾಡ್ತೇವೆ. ರಾಜ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು. ಕರ್ನಾಟಕದ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲದೆ ಬರ ಇದೆ. ಹಾರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ್ಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ, ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಲೆದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾಗುವಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕಿದೆ. ನಮ್ಮೆಲ್ಲ ಪಕ್ಷಗಳು ಕೆಸರಾಟ ಆಡೋದು ಬಿಟ್ಟು ಒಂದು ದನಿಯಿಂದ ಕೂಗಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯನೂ ಕೂಡ ನಾವು ಏರಬೇಕು. ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಆದೇಶ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಬಳಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಡ್ಯಾಂನಲ್ಲಿ ನೀರಿನ ಸಂಗ್ರಹದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಕುರಿತು ಕೆಆರ್ಎಸ್ ಡ್ಯಾಂ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ಬಿಡ್ಲಿಕ್ಕೆ ಕೆಆರ್ಎಸ್ ಜಲಾಶಯದಲ್ಲಿ ನಿಜಕ್ಕೂ ನೀರಿದ್ಯಾ ಅನ್ನುವಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ನಾನು ಇವತ್ತು ಕೆಆರ್ಎಸ್ ಜಲಾಶಯಕ್ಕೆ ಆಗಮಿಸಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ನಾನೀಗ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಭಾಗ ನೀರು ಇಲ್ಲದೆ ಖಾಲಿಯಾಗಿ ಕಾಣ್ತಾ ಇರುವಂತಹ ದೃಶ್ಯ ಎಲ್ಲ ಕಡೆ ಕಾಣಸಿಗ್ತಾ ಇದೆ. ಅಂದ್ರೆ ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿಗಳು. ಇವತ್ತಿನ ಪ್ರಸ್ತುತ ಡ್ಯಾಮ್ನ ಲೆವೆಲ್ ನೋಡೋದೇ ಆದರೆ 91 ಅಡಿಗಳು ಅಷ್ಟೇ ನೀರು ಇರ್ತಕ್ಕಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ವಾಡಿಕೆಯಂತೆ ಮಳೆ ಆಗಲಿಲ್ಲ. ಹೀಗಾಗಿ ಕೆಆರ್ಎಸ್ ಜಲಾಶಯಕ್ಕೆ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರಲಿಲ್ಲ. ಹೀಗಾಗಿ ಕೆಆರ್ಎಸ್ ಜಲಾಶಯ ಬರದಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಗೇಟ್ಗಳು ಮತ್ತೆ ಬಂಡೆ ಕಲ್ಲುಗಳು ಎಲ್ಲವೂ ಕೂಡ ಕಾಣಸಿಗ್ತಾ ಇದೆ. ಈಗ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ ನೀರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವ ರೀತಿ ನೀರನ್ನ ಹರಿಸ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಇದರ ಜೊತೆಗೆ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಸರ್ಕಾರ ನಮಗೆ ಬಿತ್ತನೆಯನ್ನ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತು. ಹೀಗಾಗಿ ನಾವು ಬಿತ್ತನೆಯನ್ನ ಮಾಡಲಿಲ್ಲ. ಆದ್ರೆ
ತಮಿಳುನಾಡಿನ ರೈತರಿಗೆ ನೀರನ್ನ ಕೊಡಬೇಕು ಅಂತ ಏನು ಪ್ರಾಧಿಕಾರ ಏನು ಸೂಚನೆಯನ್ನ ಕೊಡ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ರೈತರು ಮಾಡ್ತಾ ಇರುವಂಥದ್ದು. ಸರ್ಕಾರ ಒಂದು ಕಡೆ ಹೇಳುತ್ತೆ ಕುಡಿಯುವ ನೀರಿಗೆ ಈ ನೀರನ್ನ ಇಟ್ಕೊಳ್ಬೇಕು, ಅಂದ್ರೆ ಬೆಂಗಳೂರು, ಮೈಸೂರು ಮತ್ತೆ ಮಂಡ್ಯ, ರಾಮನಗರ ಭಾಗಗಳಿಗೆ ಕುಡಿಯುವಂಥ ನೀರಿಗಾಗಿ KRS ಜಲಾಶಯದಲ್ಲಿ ಇರತಕ್ಕಂಥ ನೀರನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಆದರೆ ಈಗ ಪ್ರಾಧಿಕಾರ ಸೂಚನೆ ಕೊಟ್ಟಿದೆ, ಇರುವಂಥ ಒಂದಷ್ಟು ನೀರನ್ನು ಕೂಡ ತಮಿಳುನಾಡಿಗೆ ಬಿಟ್ಟರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ರೈತರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಸ್ತುತ ಈಗ ಡ್ಯಾಮ್ನಲ್ಲಿ 17 TMC ಅಷ್ಟು ನೀರು ಸಂಗ್ರಹ ಆಗಿರತಕ್ಕಂಥದ್ದು. ಇಂಥ ಸಂದರ್ಭಗಳಲ್ಲಿ ಪ್ರತಿನಿತ್ಯ 15 ದಿನಗಳ ಕಾಲ 3,500 ಕ್ಯೂಸೆಕ್ನಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಿದ್ರೆ ಅಲ್ಲಿಗೆ 4.5 TMC ಅಷ್ಟು ನೀರು ಖಾಲಿಯಾಗುತ್ತೆ. ಇಂಥ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ 4.5 ಇಂದ 5 TMC ನೀರೇನಿದೆ ಅದು ಡೆಡ್ ಸ್ಟೋರೇಜ್ ಆಗಿರುತ್ತೆ. ಇನ್ನು ಉಳಿಕೆ 5ರಿಂದ 6 TMC ನೀರು ಯಾವುದೇ ಕಾರಣಕ್ಕೂ ಕೂಡ ಬಳಕೆ ಆಗೋದಿಲ್ಲ, ಜೊತೆಗೆ ಕುಡಿಯುವ ನೀರಿಗೂ ಕೂಡ ಸಾಕಾಗೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಹೇಗೆ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಎದ್ದಿರುವಂಥದ್ದು. ಹೀಗಾಗಿ ಅಧಿಕಾರಿಗಳು ಇಲ್ಲಿ ಪ್ರಾಧಿಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶಗಳನ್ನು ಕೂಡ ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಸರ್ಕಾರ ತಮಿಳುನಾಡಿಗೆ KRS ನೀರನ್ನು ಹರಿಸುತ್ತಾ ಅಥವಾ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅನ್ನುವಂಥ ಆಗ್ರಹಗಳನ್ನು ಏನು ಮಾಡ್ತಾ ಇದ್ದಾರೆ. ರೈತರ ಆಗ್ರಹಕ್ಕೆ ಮಣಿಯುತ್ತಾ ತಮಿಳುನಾಡಿಗೆ ನೀರನ್ನು ಬಿಡದೇ ಇರುತ್ತಾ ಅನ್ನುವಂಥದ್ದೇ ಇಲ್ಲಿ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. KRS ನಿಂದ ಸುನಿಲ್ ಗೌಡ, ನ್ಯೂಸ್ 18.